Hello, students and parents. Welcome to Pep Talk Info. ಸೊ ಬರೀ ಬೆಂಗಳೂರು ಕಾಲೇಜಸ್ ಯಾಕೆ ಡಿಸ್ಕಸ್ ಮಾಡಬೇಕು? ಸೊ ಇದು ಶಿವಮೊಗ್ಗದಲ್ಲಿ ಇರುವಂತಹ ಒಂದು ಕಾಲೇಜನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು. ಯಾವುದು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ JNNCE ಕಾಲೇಜಿನ ಕಂಪ್ಲೀಟ್ ರಿವ್ಯೂನ ಇವತ್ತು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಸೊ ಒಂದು ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ನ್ಯೂ ಏಜ್ ಕಾಲೇಜಸ್ ಬಗ್ಗೆ ಒಂಚೂರು ಹೇಳಿ ಅಂತ. ನನಗೆ ಈ ನ್ಯೂ ಏಜ್ ಕಾಲೇಜಿಂದು ಟ್ರೆಂಡೇ ಅರ್ಥ ಆಗೋದಿಲ್ಲ. ಯಾಕೆಂದರೆ ಇವರು ನನಗೆ ತುಂಬ ಆಫರ್ಸ್ನ ಕೊಡ್ತಾರೆ. ಸೊ ನನ್ನ ಇಮೇಲ್ ID ಚೆಕ್ ಮಾಡಿದ್ರೆ, ಸರ್ ನಮ್ಮ ಕಾಲೇಜ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಹೇಳಿ, ನಾವು ಕೊಲ್ಯಾಬ್ ಮಾಡೋಣ ಪಾಸಿಟಿವ್ ಆಗಿ ಅಂತ ಎಲ್ಲ ಹೇಳ್ತಾರೆ. ನಾನು ಆ ಕಾಲೇಜ್ ಹೆಸರುಗಳೆಲ್ಲ ಹೇಳಕ್ ಹೋಗಲ್ಲ. ಒಂದು ಸರ್ ಐಸಾಕ್ ನ್ಯೂಟನ್ ಥರದ್ದು, ಇನ್ನೊಂದು ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್ ಥರದ್ದು. ಸೊ ಡೈರೆಕ್ಟಾಗಿ ಹೇಳಿದ್ರೆ ನಮಗೆ ಮೇಲೆ ಡಿಫಾಮೇಷನ್ ಕೇಸ್ ಬಿದ್ದುಬಿಡುತ್ತೆ. ಹಾಗಾಗಿ ನಾನು ಯಾವುದೂ ಡೈರೆಕ್ಟಾಗಿ ಹೇಳೋದಿಲ್ಲ. ಸೊ ಜನರಲ್ ವರ್ಡ್ಸಲ್ಲಿ ಹೇಳ್ತಾ ಇದ್ದೀನಿ. ಆ ಥರದ್ದು ಇನ್ನೂ ಸುಮಾರು ನ್ಯೂ ಜನ್ರೇಷನ್ ಕಾಲೇಜ್ಗಳಿದ್ದಾವೆ. ನಾನು ಯಾಕೆ ಪ್ರಮೋಟ್ ಮಾಡಲ್ಲ ಅಂತ ಒಂದು ಹೇಳ್ತೀನಿ. ಈ ಕಾಲೇಜ್ಗಳಲ್ಲಿ ಏನು ಗೊತ್ತಾ, ಅಡ್ವರ್ಟೈಸ್ಮೆಂಟ್ಸ್ ಸೂಪರಾಗಿ ಮಾಡ್ತಾರೆ. ನೀವು 5 ಲಕ್ಷ ಕೊಡೋದಕ್ಕೆ ರೆಡಿ ಇರಬೇಕು ಕಾಲೇಜಿಗೆ, ಆಯಿತಾ? ಈ ಥರದ ಕಾಲೇಜ್ಗಳಿಗೆ ಈ 5 ಲಕ್ಷ ಕೊಟ್ಟರೆ ನಿಮಗೆ 4 ವರ್ಷದ್ದು BTech ಡಿಗ್ರಿ ಸಿಗುತ್ತಾ ಅಂತ ಕೇಳಿದ್ರೆ ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಸಿಗೋದಿಲ್ಲ. ಇವ್ರದ್ದು ಡಿಸ್ಟೆಂಟ್ ಎಜುಕೇಷನ್ನು, ಯಾವುದೋ ಯೂನಿವರ್ಸಿಟಿ ನೀವು ಕೇಳೇ ಇರಲ್ಲ. ಈಗ ನೀವು VTU ಅಂದ್ರೇ, ಸರ್ VTUನ ನಮ್ಗೆ ಅಟಾನಮಸ್ ಬೇಕು ಅಥವಾ ಯೂನಿವರ್ಸಿಟಿ ಸ್ಟೇಟಸ್ ಇರೋದು ಬೇಕು ಅಂತ ನಿಮ್ಮ ಮನಸ್ಥಿತಿಲಿ. ಬಟ್ ಈ ಥರದ್ದು ನ್ಯೂ ಜನ್ರೇಷನ್ನು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೆಲ್ಲ ನೀವು ಹೆಸರೇ ಕೇಳಿರೋದಿಲ್ಲ, ನೀವು ನೋಡೋದೂ ಇಲ್ಲ ಆ ಯೂನಿವರ್ಸಿಟಿನ. ಆ ಥರದ್ದು ಡಿಸ್ಟೆಂಟ್ ಎಜುಕೇಷನ್ ಪ್ರೋಗ್ರಾಮಲ್ಲಿ ನಿಮಗೆ 3 ಇಯರ್ ಡಿಗ್ರಿನ ನಿಮ್ಮ ಕೈಗೆ ಕೊಡ್ತಾರೆ. ಆದರೆ 4 ವರ್ಷನೇ ಅವರು 1 ವರ್ಷ ಏನೋ ಇಂಡಸ್ಟ್ರಿಯಲ್ ಟ್ರೈನಿಂಗು ಅಂತೆಲ್ಲ ತಗೋತಾರೆ. ನಿಮಗೆ 3 ವರ್ಷದ ಕೋರ್ಸ್ಗಳು ದಿಸ್ ಇಸ್ ಈಕ್ವಲೆಂಟ್ ಟು BCom, BBM, BSc ಇದಕ್ಕೆ ಈಕ್ವಲೆಂಟ್ ಆಗಿರ್ತವೆ ಡಿಗ್ರಿ 3 ವರ್ಷದ್ದು. ನೀವೆಲ್ಲಾದರೂ ನೆಕ್ಸ್ಟು ಅಬ್ರಾಡಲ್ಲಿ MTech ಅಥವಾ ಇಂಡಿಯಾದಲ್ಲೇ MTech ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಇಂಜಿನಿಯರಿಂಗ್ ಕಾಲೇಜಿನ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡೋದ್ರೆ ಯು ಆರ್ ನಾಟ್ ಎಲಿಜಿಬಲ್. ಹಾಗಾಗಿ ನನಗೆ ದುಡ್ಡು ಕೊಡ್ತಾರೆ ಚೆನ್ನಾಗಿ, ನನಗೆ ಗೊತ್ತು. ಈ ಕಾಲೇಜ್ಗೆ ಈಗಲೂ ನನ್ನ Gmailಲ್ಲಿ ಆಫರ್ಸ್ಗಳಿದ್ದಾವೆ. ತೊಗೊಂಡ್ರೆ ನಾಳೆನೇ ವಿಡಿಯೋ ಮಾಡ್ಬೋದು. ಯಾಕೆ ಮಾಡಲ್ಲ ಗೊತ್ತಾ? ನನ್ನಿಂದ ಒಬ್ಬ ಜೀವನ ಹಾಳಾದರೂ ಅದು ನನಗೆ ನಿದ್ದೆ ಬರೋದಿಲ್ಲ. ಬೇಕಾಗಿಲ್ಲ ದುಡ್ಡು. ಯಾಕೆ ಒಬ್ರಿಗೆ ಮೋಸ ಮಾಡಬಾರ್ದು. ಸೊ ನಿಮಗೆ ಬೇಕಾ ಇದೆಲ್ಲ? ನೋಡಿ, ಯಾವುದೇ ಚಿಕ್ಕ ಕಾಲೇಜಲ್ಲಿ ಓದಿ, ಕರ್ನಾಟಕದಲ್ಲಿರೋ ಯಾವುದೇ ರಿಜಿಸ್ಟರ್ಡ್ ಕಾಲೇಜ್ ಚಿಕ್ಕ ಕಾಲೇಜ್ ಆಗಿದ್ರು ಪರವಾಗಿಲ್ಲ, ಓದ್ಕೊಳ್ಳಿ. ಯಾಕೆ ಗೊತ್ತಾ? 4 ಇಯರ್ ಡಿಗ್ರಿ ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಬೇಕಾದ್ರೆ ನೆಕ್ಸ್ಟು ಜರ್ಮನಿಗೆ ಹೋಗಿ MTech ಮಾಡ್ಕೊಳ್ಳಿ, ಎಲ್ಲಾದರೂ ಹೋಗಿ MTech ಮಾಡ್ಕೊಳ್ಳಿ, ಆಯಿತಾ? ದಟ್ ಈಸ್ ಲೆಫ್ಟ್ ಟು ಯು. ಅಥವಾ ಇಲ್ಲೇ ಬೇಕಾದರೆ ಚೆನ್ನಾಗಿ ಗೇಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು RV ಕಾಲೇಜಲ್ಲೇ MTech ಮಾಡ್ಕೋಬಹುದು. ಇವಾಗಾಗಿಲ್ಲ ಅಂದ್ರೆ ಏನು, MTech RV ಕಾಲೇಜ್ ಸೇರ್ಕೋಬೋದು ನೀವು. ಹಾಗಾಗಿ ಈ ನ್ಯೂ ಏಜ್ ಕಾಲೇಜ್ಗಳು ಸೇರ್ಕೊಳ್ತಾ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ, ಬೇಕೋ ಬೇಡವ ಅಂತ ಸ್ವಲ್ಪ ಕತೆ ಹೊಡೆದು ಬಿಟ್ಟೆ. ಬಟ್ ಸ್ಟಿಲ್ ನೀವು 5 ಲಕ್ಷ ಕೊಟ್ಟು ಈ ಥರದ ಕಾಲೇಜ್ಗಳು ಎಲ್ಲ ಸೇರ್ಕೊಬಿಡ್ರಿ, ಆಯಿತಾ? ಸೊ JNNCE ಶಿವಮೊಗ್ಗದಲ್ಲಿರುವಂಥ ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಮಲ್ನಾಡ್ ಬೆಲ್ಟಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಸೊ ನಿಮ್ಗೆ ಹತ್ರ ಬೇಕು ಅಂದರೆ JNNCEನೇ ಬೆಸ್ಟ್ ಕಾಲೇಜು, ಆಯಿತಾ? ಸೊ ಇದರ KCET ಕಾಲೇಜ್ ಕೋಡು E065. ಸೊ ಈ ಕಾಲೇಜಿನ ಯಾಕೆ ರಿವ್ಯೂ ಮಾಡ್ತೀನಿ ಅಂತಲೂ ಹೇಳ್ತೀನಿ. ನನಗೆ 2 ಕಸಿನ್ಸು ಇದೇ ಕಾಲೇಜಲ್ಲಿ ಓದಿರೋದು. ಒಬ್ಬ ಮೆಕ್ಯಾನಿಕಲ್ ಓದಿರೋದು, ಇವತ್ತು ಟಾಪ್ IT ಕಂಪ್ನಿಲಿ ಇದ್ದಾನೆ. ಅವನು ಒಳ್ಳೆ ಪೊಸಿಷನಲ್ಲಿದ್ದಾನೆ. ಹಿ ಹ್ಯಾಸ್ ಮೋರ್ ದೆನ್ 11 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಆಫ್ ಟುಡೇ, ಆಯಿತಾ? ಇನ್ನೊಬ್ಬ ಈಗೊಂದು 5 ಇಯರ್ಸ್ ಆಯಿತು ಪಾಸ್ಔಟ್ ಆಗಿ, ಅವನು ಒಳ್ಳೆ IT ಕಂಪ್ನಿಲೇ ಇದ್ದಾನೆ ಇವತ್ತಿಗೆ, ಆಯಿತಾ? ನೀವಿಬ್ಬರು ನೋಡ್ತಾ ಇದ್ರೆ ನೀವು ಲೈಕ್ ಮಾಡ್ರೋ, ಆಯಿತಾ? ನಿಮ್ಮಲ್ಲಿ ಯಾರಿಗಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದರೆ 1-on-1 ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು, ಈ ಆ್ಯಪಿನ ಲಿಂಕು ಪಿಂಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ದ್ರೋಣ 2026 ಬ್ಯಾಚ್ಗೆ ಎನ್ರೋಲ್ ಆಗಿ ನಿಮಗೆ CET ಇರ್ಬೋದು, COMEDK ಇರ್ಬೋದು, ನಿಮ್ಮ ರ್ಯಾಂಕನ್ನು ನೋಡಿಕೊಂಡು ಯಾವುದರಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಶುರುವಾಗಿ ನಮ್ಮ ಪ್ರೋಸೆಸ್ಸು ಕಾಲೇಜ್ ಅಡ್ಮಿಷನ್ವರೆಗೂ ನಿಮ್ಮ ಜೊತೆ ಇರ್ತೀವಿ. ಇದು ನನ್ನದೇ ಪರ್ಸನಲ್ ಫೋನ್ ನಂಬರು, ಕಾಂಟ್ಯಾಕ್ಟ್ ಮಾಡಿ. ಈ ದ್ರೋಣ ಬ್ಯಾಚಿಗೆ 6,000 ರೂಪಾಯಿ ಫೀಸು. ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್, ಆಯಿತಾ? ಸೊ ನೋಡೋಣ ಹಾಗಾದರೆ ಈ ಕಾಲೇಜಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅನ್ನೋದ್ರಿಂದ ಶುರು ಮಾಡೋಣ. ಸೊ 459 ಸೀಟ್ಸ್ ಥ್ರೂ KCET ಇದೆ, ಆಯಿತಾ? ನಂಬರ್ ಆಫ್ ಕೋರ್ಸಸ್ ಎಷ್ಟಿದೆ ಅಂದರೆ 10 ಕೋರ್ಸ್ಗಳು ಆಫರ್ ಮಾಡ್ತಾರೆ. ಪ್ಲೇಸ್ಮೆಂಟ್ ಬಗ್ಗೆ ನೋಡೋದಾದರೆ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ವಾಸ್ ಫಾರ್ 24 lakhs. ಸೊ ಆವರೇಜ್ ಸ್ಯಾಲರಿ ಪ್ಯಾಕೇಜ್ 4 to 6.
ಸೊ ಈ ಮಾಸ್ ರಿಕ್ರೂಟ್ಮೆಂಟ್ ಎಲ್ಲ ಕಾಲೇಜಲ್ಲೂ ಆಗುತ್ತೆ. ಹಾಗಾಗಿ ಅರೌಂಡ್ 7 ಲ್ಯಾಕ್ ಅಂತಾನೆ ಇಟ್ಕೊಳ್ಳಿ. ಅದು ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಇವಾಗಿಂದು. ಸೊ ಬ್ರಾಂಚಸ್ಗಳು ನೋಡೋಣ. ಸೊ AIML 27 ಸೀಟ್ಸ್ ಅವೈಲೇಬಲ್ ಇದೆ. ಸಿವಿಲ್ 54 ಸೀಟ್ಸ್ ಇದೆ. ಕೋರ್ CS 108 ಸೀಟ್ಸ್ ಇದೆ. ಸೊ ಡೇಟಾ ಸೈನ್ಸ್ 27 ಇದೆ. EEE 27, EC 54 ಸೀಟ್ಸ್ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ 27 ಇದೆ. ಇನ್ಫಾರ್ಮೇಶನ್ ಸೈನ್ಸ್ 81 ಇದೆ. ಮೆಕ್ಯಾನಿಕಲ್ 27 ಇದೆ. robotics and artificial intelligence 27. So total 459 seats through KCET. ಆಯ್ತಾ? ಸೊ ಹಾಗಾದ್ರೆ ಕಟ್ ಆಫ್ ಬ್ಯಾಂಡ್ ಅನ್ನ ನೋಡೋಣ. ರ್ಯಾಂಕ್ ಬ್ಯಾಂಡ್ಗಳು ಇವು ಆಕ್ಚುಲಿ ನನಗೆ ರ್ಯಾಂಕ್ ಬ್ಯಾಂಡ್ ಇದು ಹಿಂದಿನ ವರ್ಷದ ನೋಡೋದಕ್ಕೂ ಈ ವರ್ಷದ ನೋಡೋದಕ್ಕೂ ಸ್ವಲ್ಪ ಜಂಪ್ಗಳು ತುಂಬಾ ಕಾಣಿಸ್ತಾ ಇದಾವೆ ನನಗೆ. ಯಾಕೆಂದ್ರೆ ಹೋದ ವರ್ಷನೇ ನಾನು ಈ ಕಾಲೇಜಿನ ಫಸ್ಟ್ ರಿವ್ಯೂ ಮಾಡಿದ್ದೆ. ಆ ರಿವ್ಯೂ ಏನು ಇಂಪ್ಯಾಕ್ಟ್ ಆಗಿ ಅದ ಮೇಲೆ ಹೋಯ್ತಾ ಏನೋ ನನಗೆ ಗೊತ್ತಿಲ್ಲ. ಬಟ್ ಕಾಲೇಜ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಕಾಲೇಜ್ ಕ್ಯಾಂಪಸ್ ಒಳಗೆ ಹೋಗಿದ್ದೀನಿ ನಾನು. ಆಯ್ತಾ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗಿಗೆ 20,240 ಇಂದ ಹಿಡಿದು 79,249 ವರೆಗೂ ಇದೆ. ಸಿವಿಲ್ಗೆ 1,30,000 ಇಂದ 2,12,000 ವರೆಗೂ ಇದೆ. ಕೋರ್ CSಗೆ 25,366 ಇಂದ ಹಿಡಿದು 1,23,295. ಇಲ್ಲಿ ನೋಡಿ AIMLಗೆ 20 ಕಟ್ ಆಗಿದೆ, ಕೋರ್ CS 25. ಅದು ಹೆಂಗೆ ಆಪ್ಷನ್ ಎಂಟ್ರಿ ಹಾಕಿದ್ರು ಹುಡುಗರು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಯಾಕೆ ಇದು ಜಂಪ್ ಆಯ್ತು 5,000 ಜಾಸ್ತಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅಷ್ಟು ಟ್ರೆಂಡ್ ಇದೆ AIML ಹೋದ ವರ್ಷ ಅಷ್ಟು ಡಿಮ್ಯಾಂಡ್ ಅಲ್ಲಿ ಇತ್ತು. ಸೊ ಡೇಟಾ ಸೈನ್ಸ್ ನೋಡಿ 35,646 ಇಂದ ಹಿಡಿದು 1,23,000 ವರೆಗೂ ಇದೆ. ಸಾರಿ 1,234 ವರೆಗೂ. EEE ನೋಡೋದಾದ್ರೆ 74,411 ಇಂದ 1,67,000 ವರೆಗೂ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ EC 41,774 ಇಂದ 1,88,000 ವರೆಗೂ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ 68,725 ಇಂದ 1,77,665 ವರೆಗೂ ಇದೆ. ಇನ್ಫಾರ್ಮೇಶನ್ ಸೈನ್ಸು 39,131 ಇಂದ 1,78,895 ವರೆಗೂ ಇದೆ. ಮೆಕ್ಯಾನಿಕಲ್ 1,26,976 ಇಂದ ಹಿಡಿದು 2,08,475 ವರೆಗೂ ಇದೆ. ರೊಬಾಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 58,000 ಇಂದ ಹಿಡಿದು 1,38,000 ವರೆಗೂ ಇದೆ. ಸೊ ನಾನು ಎಲ್ಲಾ ಬ್ರಾಂಚ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ವಿಡಿಯೋ ತುಂಬಾ ಲೆಂತಿಯಾಗಿ ಹೋಗುತ್ತೆ. ಅಂಡ್ ಇದ್ರ ಕಟ್ ಆಫ್ ಅಷ್ಟೇ ಒಂದಕ್ಕೊಂದಕ್ಕೆ ತಲೆಬುಡ ಇಲ್ಲ, ಅಷ್ಟಷ್ಟು ದೂರ ಹೋಗಿದೆ. ಸೊ ಯಾಕಿಂತ ನಂಗೆ ಗೊತ್ತಿಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಇದು ಮಾತ್ರ ಕ್ಲೀನ್ ಆಗಿ ಹೋಗಿದೆ ಕಟ್ ಆಫ್ಗಳು. ಸೊ ಜನರಲ್ ಮೆರಿಟ್ಗೆ 20,240, 3B ಜನರಲ್ಗೆ 22,312, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 22,497, 3A ಜನರಲ್ಗೆ 29,484, 2A ಜನರಲ್ಗೆ 31,476, ಕ್ಯಾಟಗರಿ 1 ಇದ್ರೆ 34,773, 2B ರೂರಲ್ ಇದ್ರೆ 54,156, SC ಜನರಲ್ ಇದ್ರೆ 54,181, 3A ಕನ್ನಡ ಮೀಡಿಯಂ ಇದ್ರೆ 56,322, SC ವಿತ್ ರೂರಲ್ ಇದ್ರೆ 60,433, ST ಜನರಲ್ ಇದ್ರೆ 79,249. ಸೊ ಸಿವಿಲ್ ವಿಡಿಯೋ ಪಾಸ್ ಮಾಡಿ ನಿಮ್ಮ ಕಟ್ ಆಫ್ ಅನ್ನ ಬ್ಯಾಂಡ್ ಅನ್ನ ನೀವೇ ನೋಡ್ಕೊಳ್ಳಿ. ಈ ರ್ಯಾಂಕಿನ ಮೇಲ್ಗಡೆ ಇರೋದೇ ಕ್ಯಾಟಗರಿನ ನೀವು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೋರ್ CSಗೆ ಜನರಲ್ ಮೆರಿಟ್ಗೆ 25,336, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 27,907, 3B ಜನರಲ್ಗೆ 28,979, 3A ಜನರಲ್ಗೆ 30,061, 2A ಜನರಲ್ಗೆ 31,160, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 32,946, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 33,733, ಕ್ಯಾಟಗರಿ 1 ಇದ್ರೆ 33,825, 2A ರೂರಲ್ ಇದ್ರೆ 34,566, 3B ರೂರಲ್ ಇದ್ರೆ 34,738, 2B ಜನರಲ್ ಇದ್ರೆ 35,123, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 37,738, 2B ವಿತ್ ರೂರಲ್ ಇದ್ರೆ 34,493, ಕ್ಯಾಟಗರಿ ST ವಿತ್ ಜನರಲ್ ಇದ್ರೆ 70,176, SC ಜನರಲ್ ಇದ್ರೆ 77,559, SC ವಿತ್ ರೂರಲ್ ಇದ್ರೆ 93,482, SC ಕನ್ನಡ ಮೀಡಿಯಂ ಇದ್ರೆ 94,827, ST ವಿತ್ ರೂರಲ್ ಇದ್ರೆ 97,610, ST ಕನ್ನಡ ಮೀಡಿಯಂ ಇದ್ರೆ 123. ಸೊ ನೋಡಿ, ನಿಮ್ಮಲ್ಲಿ ಯಾರ್ಯಾರಿಗೆ ಶಿವಮೊಗ್ಗ ಹೇಗಿದೆ ಅಂತ ಊರೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವಾಗ ನೀವು ಕೆಲವರು ಬೆಂಗಳೂರು ಅಥವಾ ಮೈಸೂರು ಅಂತ ಏಮಲ್ಲಿ ಇಟ್ಕೊಂಡಿರ್ತೀರ, ರ್ಯಾಂಕ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಈ ಬೆಂಗಳೂರಲ್ಲೂ ಸಿಗ್ತಾರಲ್ಲ ಮೈಸೂರಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಆರಾಮಾಗಿ ಯು ಕ್ಯಾನ್ ಆಪ್ಟ್ ಫಾರ್ ಶಿವಮೊಗ್ಗ ಆಸ್ ಅ ಊರು ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಹತ್ರ ಸುತ್ತಾಡಕ್ಕೂ ಒಳ್ಳೊಳ್ಳೆ ಪ್ಲೇಸ್ಗಳು, ಅಂಡ್
ಐ ಡೋಂಟ್ ನೋ ಯಾಕೆ ಶಿವಮೊಗ್ಗನ ನೀವು ಆಫರ್ ತಗೊಳ್ಳೋದಿಲ್ಲ ಅಂತ. ಸಮ್ಮರಲ್ಲಿ ಸ್ವಲ್ಪ ಸೆಕೆ ಆಗತ್ತೆ, ಅದಕ್ಕೆ ಏನ್ ಮಾಡೋಕ್ಕಾಗತ್ತೆ. ನಿಮಗೆ ಮಲೆನಾಡು ಹತ್ರ ಅಂದ್ರೆ ಸ್ವಲ್ಪ ಸೆಕೆ ಇದ್ದೇ ಇರುತ್ತಲ್ವಾ. ಸೊ ನಿಮಗೆ ಓಡಾಡಕ್ಕಂತೂ ಒಳ್ಳೊಳ್ಳೆ ಸ್ಪಾಟ್ಸ್ ಅಂತೂ ಇದಾವೆ ಶಿವಮೊಗ್ಗ ನೋಡ್ಕೊಂಡ್ರೆ. ಯಾರಿಗೆ ಟ್ರಾವೆಲಿಂಗ್ ಫ್ರೀಕ್ಸ್ ಇದ್ದೀರೋ ಆರಾಮಾಗಿ ಬೆಂಗಳೂರು ಶಿವಮೊಗ್ಗದಲ್ಲಿ ಒಳ್ಳೆ ಕಾಲೇಜ್ ಬೆಂಗಳೂರು ಮೈಸೂರಲ್ಲಿ ಸಿಗ್ತಾ ಇಲ್ವಾ, ಹೋಗಿ ಶಿವಮೊಗ್ಗದಲ್ಲಿ ಈ ಕಾಲೇಜ್ ಸೇರ್ಕೊಳ್ಳಿ, ತೊಂದರೆನೇ ಇಲ್ಲ. ಸೊ ಡೇಟಾ ಸೈನ್ಸ್ ನೋಡೋಣ. ಜನರಲ್ ಮೆರಿಟ್ಗೆ 35,646, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂಗೆ 35,837, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 38,601, 2A ಜನರಲ್ ಇದ್ರೆ 39,43, 3B ಜನರಲ್ ಇದ್ರೆ 39,442, ಕ್ಯಾಟಗರಿ 1 ಇದ್ರೆ 41,647, 2B ಜನರಲ್ ಇದ್ರೆ 42,600, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 44,896, 3A ಜನರಲ್ ಇದ್ರೆ 45,507, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 47,282, SC ವಿತ್ ಕನ್ನಡ SC ಜನರಲ್ ಇದ್ರೆ 91,159, ST ಜನರಲ್ ಇದ್ರೆ 1,02,34. ಸೊ ನೆಕ್ಸ್ಟ್ ಟ್ರಿಪಲ್ ಇ ವಿಡಿಯೋನ ಪಾಸ್ ಮಾಡಿ ನೀವೇ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಸಿಗೆ ನೋಡೋಣ. ಜನರಲ್ ಮೆರಿಟ್ಗೆ 41,774, 3B ಜನರಲ್ಗೆ 45,57, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 45,101, ಕ್ಯಾಟಗರಿ 1 ಇದ್ರೆ 47,500, 3B ವಿತ್ ರೂರಲ್ ಇದ್ರೆ 50,000, 3A ಜನರಲ್ ಇದ್ರೆ 50,520, 2A ಜನರಲ್ ಇದ್ರೆ 50,598, 2A ವಿತ್ ರೂರಲ್ ಇದ್ರೆ 53,24, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 57,176, 2A ಜನರಲ್ ಇದ್ರೆ 2B ಜನರಲ್ ಇದ್ರೆ 57,752, 3B ಕನ್ನಡ ಮೀಡಿಯಂ ಇದ್ರೆ 62,900 ಚಿಲ್ಡ್ರೆ, SC ಜನರಲ್ ಇದ್ರೆ 99,700 ಚಿಲ್ಡ್ರೆ, SC ವಿತ್ ರೂರಲ್ ಇದ್ರೆ 1,31,000 ಚಿಲ್ಡ್ರೆ, ST ಜನರಲ್ ಇದ್ರೆ 1,40,000 ಚಿಲ್ಡ್ರೆ, ST ವಿತ್ ರೂರಲ್ ಇದ್ರೆ 1,88,000. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಟೆಲಿಕಮ್ಯುನಿಕೇಶನ್ ವಿಡಿಯೋನ ಪಾಸ್ ಮಾಡಿ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಸೈನ್ಸ್. ಸೊ ಜನರಲ್ ಮೆರಿಟ್ ಇದ್ರೆ 39,131, 3B ಜನರಲ್ ಇದ್ರೆ 41,499, 3A ವಿತ್ ಜನರಲ್ ಇದ್ರೆ 43,794, ಜನರಲ್ ಮೆರಿಟ್ ವಿತ್ ರೂರಲ್ ಇದ್ರೆ ನಿಮಗೆ 45,499, 3B ವಿತ್ ರೂರಲ್ ಇದ್ರೆ 45,531, 2A ಜನರಲ್ ಇದ್ರೆ 45,849, ಕ್ಯಾಟಗರಿ 1 ಇದ್ರೆ 46,21, 2A ವಿತ್ ರೂರಲ್ ಇದ್ರೆ 55,421, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 55,467, 2B ಜನರಲ್ ಇದ್ರೆ 55,816, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 58,985, SC ಜನರಲ್ ಇದ್ರೆ 1,02,15, ST ಜನರಲ್ ಇದ್ರೆ 1,23,000 ಚಿಲ್ಡ್ರೆ, SC ವಿತ್ ಕನ್ನಡ ಮೀಡಿಯಂ ಇದ್ರೆ 1,30,000, SC ವಿತ್ ರೂರಲ್ ಇದ್ರೆ 1,31,000, ಸೊ ST ವಿತ್ ರೂರಲ್ ಇದ್ರೆ 1,78,000. ಸೊ ಮೆಕ್ಯಾನಿಕಲ್ ರೋಬೋಟಿಕ್ಸು ನೀವೇ ವಿಡಿಯೋನ ಪಾಸ್ ಮಾಡಿ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ, ಆಯ್ತಾ. ಸೊ ನಿಮ್ಮಲ್ಲಿ ಯಾರ್ಯಾರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಕೌನ್ಸಿಲಿಂಗಿಗೆ ಈ 6,000 ಕೊಟ್ಟರೆ ವರ್ತಿದೆಯೋ ಇಲ್ವೋ ಅಂತ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಗೊತ್ತಾಗೋದು, ಆಯ್ತಾ. 100% ನಿಮಗೆ ಧೈರ್ಯ ಸಾಕಾಗದೆ ಇಂಥ ರೌಂಡಲ್ಲಿ ಇಂಥ ಕಾಲೇಜ್ ಸಿಕ್ಕೇ ಬಿಡುತ್ತೆ ಅಂತ ಅಶೂರೆನ್ಸ್ ನೀವು ಯಾರಿಗೂ ಇರೋದಿಲ್ಲ. ಬಟ್ ನಮಗಂತೂ ಅಶೂರೆನ್ಸ್ ಇದ್ದೇ ಇರುತ್ತೆ, ಈ ಹುಡುಗಂಗೆ ಈ ಕಾಲೇಜು ಸಿಗೋ ಪ್ರಾಬಬಿಲಿಟಿ ಇದೆ ಅಂತ ಮೊದಲೇ ಹೇಳ್ಬಿಡ್ತೀವಿ. ಸೊ ನೀವು ಅಲ್ಲಿ ತನಕ ವೆಯ್ಟ್ ಮಾಡಿದ್ರೆ ಸಾಕು, ನೀಡ್ ನಾಟ್ ವರಿ, ಆಯ್ತಾ. ಸೊ ಫೋನ್ ನಂಬರ್ನು ಕೊಟ್ಟಿದ್ದೀನಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಫೋನ್ ಮಾಡಿ. ಒಂದ್ಸದ್ದಿಗೆ ಕನೆಕ್ಟ್ ಆಗದೆ ಇರ್ಬೋದು, ಅಷ್ಟು ಫೋನ್ ಕಾಲ್ಸ್ ಬರುತ್ತೆ ನನಗೆ, ಆಯ್ತಾ. 100% ನಿಮ್ ಮಿಸ್ ಕಾಲ್ ಇದ್ರೆ ನಾನು ವಾಪಸ್ ಅಂತೂ ಫೋನ್ ಮಾಡ್ತೀನಿ. ಎಲ್ಲಿವರೆಗೂ ವಾಪಸ್ ಫೋನ್ ಮಾಡ್ತೀನಿ ಗೊತ್ತಾ, ನಮ್ಮಲ್ಲಿ ಸೀಟ್ಸ್ ಫುಲ್ ಆಗೋವರೆಗೂ ಅಷ್ಟೇ. ಅದಾದ್ಮೇಲೆ ನಾನು ಬೇರೆ ಫೋನ್ ಕಾಲ್ಸ್ನ ರಿಸೀವ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ನಮ್ಮ ಹತ್ರನೇ ಇರ್ತಾರಲ್ವಾ. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ಯಾವ ಕಾಲೇಜಿನ ರಿವ್ಯೂ ತಗೊಂಡ್ಬರ್ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಬಾಯ್.